ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಿಶೆಲ್ ಮಾರ್ಸ್ ಸಿಡಿಲಬ್ಬರದ ಶತಕ, RCB ಸೋಲಿಸಿದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡ RCBಗೆ ಮತ್ತೆ ಮಿಸ್ ಆಯಿತು ನಂಬರ್ 1 ಪಟ್ಟ. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, LSG ವಿರುದ್ಧ RCBಗೆ ಕೊನೆಯ 3 ಓವರ್ಗಳಲ್ಲಿ ಗೆಲ್ಲಲು 47 ರನ್ ಬೇಕಿದ್ದಾಗ ರೋಮಿಯೋ ಸಪೋರ್ಟ್ ಅವರು ತಾನು ಆಡಿದಂಥ 15 ಬಾಲ್ಗಳಲ್ಲಿ 6 ಬಾಲ್ಗಳನ್ನು ಡಾಟ್ ಮಾಡಿ ಅದರಲ್ಲಿ 2 ಫುಲ್ ಟಾಸ್ ಬಾಲನ್ನು ಮಿಸ್ ಮಾಡಿ RCBಗೆ ಸೋಲುವಂತೆ ಮಾಡಿದ್ದು ನೋಡ್ತಾ ಇದ್ರೆ ಯಾಕೆ ಇನ್ನೂ ಕೂಡ ಶೆಪರ್ಡ್ ಅವರನ್ನ RCB ಮ್ಯಾನೇಜ್ಮೆಂಟ್ ಆಡಿಸ್ತಾ ಇದ್ದಾರೆ ಎನ್ನುವ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಹರಿದಾಡ್ತಾ ಇದೆ. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತನಾಡ್ತಾ ಹೋದರೆ, IPLನ 50ನೇ ಪಂದ್ಯದಲ್ಲಿ LSG ಮತ್ತು RCB ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಮೊದಲು ಟಾಸ್ ಗೆದ್ದಂಥ RCB ತಂಡದ ರಜತ್ ಪಟಿದಾರ್ ಅವರು ಲಕ್ನೋ ಸೂಪರ್ ಜೆಂಟ್ಸ್ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಆಸ್ಟ್ರೇಲಿಯಾದ ಆಟಗಾರ ಮಿಶೆಲ್ ಮಾರ್ಸ್ ಅವರು ಸಿಡಿಲಬ್ಬರದ ಶತಕವನ್ನು ಮಾಡ್ತಾರೆ. ಅವರು ತಾನು ಎದುರಿಸಿದಂಥ 56 ಬಾಲ್ಗಳಲ್ಲಿ 9 ಅಮೋಘವಾದ ಬೌಂಡ್ರಿ ಮತ್ತು 9 ಅಮೋಘವಾದಂಥ ಸಿಕ್ಸರ್ಗಳ ನೆರವಿನಿಂದ 111 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಅವರ ಜೊತೆ ಆಟಗಾರ ಅರ್ಶಿನ್ ಕುಲ್ಕರ್ಣಿ ಅವರು ತಾನು ಎದುರಿಸಿದಂಥ 24 ಬಾಲಲ್ಲಿ ಕೇವಲ 17 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ಬಂದಂಥ ಪೂರನ್ ಅವರು ವೇಗವಾಗಿ ರನ್ ಮಾಡಿ 38 ರನ್ ಮಾಡ್ತಾರೆ. ಆದರೆ ಕೊನೆಯಲ್ಲಿ ಬಂದಂಥ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಕ್ಯಾಪ್ಟನ್ ಆಗಿರುವಂಥ ರಿಷಬ್ ಪಂತ್ ಅವರು ತಾನು ಎದುರಿಸಿದಂಥ 10 ಬಾಲ್ಗಳಲ್ಲಿ 4 ಬೌಂಡ್ರಿ ಮತ್ತು 2 ಭರ್ಜರಿಯಾದಂಥ ಸಿಕ್ಸರ್ಗಳ ನೆರವಿನಿಂದ 32 ರನ್ನನ್ನು ಮಾಡಿ ತಂಡದ ಮೊತ್ತವನ್ನು ಕೇವಲ 19 ಓವರ್ಗಳಲ್ಲಿ 209 ರನ್ನನ್ನು ಮಾಡಿ ತಂಡಕ್ಕೆ ಅಂದರೆ RCBಗೆ ಒಂದು ಸವಾಲಿನ ಮೊತ್ತವನ್ನು ಕೊಡುತ್ತೆ. ಮಳೆ ಬಂದ ಕಾರಣ 3-4 ಸಲ ಮ್ಯಾಚ್ ಸ್ಟಾಪ್ ಆಗುತ್ತೆ. ಅದಾದ ನಂತರ ಎಲ್ಲ ಉಪಕರಣಗಳನ್ನು ಬಳಸಿ ಸ್ವಲ್ಪ ಮಳೆಯನ್ನು ಹೋಗಲಾಡಿಸಿ ಅಥವಾ ನೀರನ್ನು ಹೋಗಲಾಡಿಸಿ ಮತ್ತೆ ಮ್ಯಾಚ್ ಆದ ಕಾರಣಕ್ಕಾಗಿ ಮ್ಯಾಚನ್ನು 19 ಓವರ್ಗೆ ಇಳಿಸಲಾಗುತ್ತೆ. ಹಾಗಾಗಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡ 19 ಓವರ್ನಲ್ಲಿ 3 ವಿಕೆಟನ್ನು ಕಳ್ಕೊಂಡು 209 ರನ್ನನ್ನು ಗಳಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ RCBಯ ಒಂದು ಬಾಲಿಂಗ್ ವಿಭಾಗವನ್ನು ನೋಡ್ತಾ ಇದ್ರೆ, ಹೆಜಲ್ವುಡ್ ಅವರು 4 ಓವರ್ನ ಬೌಲಿಂಗ್ ಮಾಡಿ 1 ವಿಕೆಟನ್ನು ಕೀಳ್ತಾರೆ. ಪಾಂಡ್ಯ 4 ಓವರ್ನ ಬೌಲಿಂಗ್ ಮಾಡಿ 1 ವಿಕೆಟ್ನ ಕೀಳ್ತಾರೆ. ಜೊತೆಗೆ ರಶಿಕ್ದಾರ್ ಅವರು 1 ವಿಕೆಟ್ ಕಿತ್ತರೂ ಕೂಡ 4 ಓವರ್ಗಳಲ್ಲಿ ಬರೋಬ್ಬರಿ 53 ರನ್ನನ್ನು ಬಿಟ್ಟು ಕೊಡ್ತಾರೆ ಮತ್ತು ಸ್ವಲ್ಪ ದುಬಾರಿ ಕೂಡ ಆಗ್ತಾರೆ. ಹಾಗಾಗಿ 19 ಓವರ್ಗೆ ಇಳಿಸಲ್ಪಟ್ಟಂಥ ಮ್ಯಾಚ್ನಲ್ಲಿ RCBಗೆ 19 ಓವರ್ಗಳಲ್ಲಿ DLS ಪ್ರಕಾರ 213 ರನ್ಗಳ ಅವಶ್ಯಕತೆ ಇರುತ್ತೆ. ಟಾರ್ಗೆಟ್ ವಾಸ್ ಫಿಕ್ಸ್ ದಟ್ 213 ರನ್ಗಳ ಟಾರ್ಗೆಟನ್ನು ಫಿಕ್ಸ್ ಮಾಡುತ್ತೆ DLS ರೂಲ್ಸ್. ಹೀಗಾಗಿ ಎರಡನೇ ಬ್ಯಾಟಿಂಗ್ ಬಂದಂಥ ಮತ್ತು 213 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ RCBಯ ಇಬ್ಬರು ಬ್ಯಾಟ್ಸ್ಮನ್ಗಳು ನಿರಾಶೆಯ ಬ್ಯಾಟಿಂಗನ್ನು ಮಾಡ್ತಾರೆ. ಬೆತಲ್ ಅವರು 4 ರನ್ನನ್ನು ಮಾಡಿ ಕ್ಯಾಚ್ ಕೊಟ್ಟು ಔಟ್ ಆದರೆ, ವಿರಾಟ್ ಕೊಹ್ಲಿ ಅವರು 0 ಗಳಿಸಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಅಂದರೆ ಪ್ರಿನ್ಸ್ ಯಾದವ್ ಅವರ ಸ್ಪೀಡ್ ಬಾಲ್ನಲ್ಲಿ ಸ್ಟಂಪ್ ಕಿತ್ತು ಹೋಗುತ್ತೆ ಮತ್ತು ನಿರಾಶಾದಾಯಕವಾಗಿ ಅವರು ಪೆವಿಲಿಯನ್ ಕೂಡ ಸೇರ್ಕೋತಾರೆ. ಅದಾದ ನಂತರ ಪಡಿಕ್ಕಲ್ ಮತ್ತು ರಜತ್ ಪಟಿದಾರ್ ಅವರು ಒಂದು ಹಂತಕ್ಕೆ ಗೆಲುವಿನ ನಂಬಿಕೆಯನ್ನು ಮೂಡಿಸ್ತಾರೆ. ಪಡಿಕ್ಕಲ್ 34 ರನ್ ಮಾಡ್ತಾರೆ. ಜೊತೆಗೆ ರಜತ್ ಪಟಿದಾರ್ ಅವರು ಕೇವಲ 31 ಎಸೆತದಲ್ಲಿ 3 ಬೌಂಡ್ರಿ ಮತ್ತು 6 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 61 ರನ್ ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ RCB ಈ ಟಾರ್ಗೆಟ್ ಅನ್ನು ಸುಲಭವಾಗಿ ರೀಚ್ ಮಾಡುತ್ತೆ ಅನ್ನುವಂಥ ಒಂದು ಹಂತದಲ್ಲಿ ಇರುವಾಗ ಪಡಿಕ್ಕಲ್ ಔಟ್ ಆಗ್ತಾರೆ. ಅದಾದ ನಂತರ ಬಂದಂಥ ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಅವರು ಕೇವಲ 1 ರನ್ ಮಾಡಿ ಮತ್ತೆ ವಿಫಲತೆಯನ್ನು ಕಾಣ್ತಾರೆ. ಅದಾದ ನಂತರ ಟೀಮ್ ಡೇವಿಡ್ ಮತ್ತು ಕೃನಾಲ್ ಪಾಂಡ್ಯ ಒಂದು ಹಂತಕ್ಕೆ ತಂಡವನ್ನು ಮೇಲೆತ್ತುವ ಹಂತಕ್ಕೆ ಹೋದಾಗ RCB ತಂಡ ಗೆದ್ದೇ ಬಿಡುತ್ತೆ ಎನ್ನುವಂಥ ಹಂತದಲ್ಲಿರುವಾಗ ಟೀಮ್ ಡೇವಿಡ್ ಅವರು 17 ಎಸೆತದಲ್ಲಿ 4 ಬೌಂಡ್ರಿ ಮತ್ತು 3 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 40 ರನ್ ಮಾಡಿ ಆಫ್ ಸೈಡ್ನಲ್ಲಿ ಕ್ಯಾಚ್ ಕೊಟ್ಟಾಗ ಮತ್ತೆ ಸೋಲಿನ ಭೀತಿ ಎದುರಾಗುತ್ತೆ. ಆಗ ಸರಿಸುಮಾರು 3 ಓವರ್ಗಳಲ್ಲಿ 47 ರನ್ ಬೇಕಾದಾಗ ಬಂದಂಥ ರೋಮಿಯೋ ಶೆಪರ್ಡ್ ಅವರು ಇಲ್ಲ, ತಂಡವನ್ನು ಗೆಲ್ಲಿಸಿ ಬಿಡ್ತಾರೆ. ಯಾಕಂದರೆ ಸ್ಟಾರ್ಟಿಂಗಿಂದ ಕೂಡ 15 ರನ್ ರೇಟ್ ಬೇಕಿರುವಾಗ ಎಲ್ಲವೂ ಕೂಡ ಸರಿ ಇತ್ತು. ಇನ್ನು RCBಗೆ 3 ಓವರ್ಗಳಲ್ಲಿ
47 ರನ್ ಬೇಕು. ಒಂದು ಕಡೆ ಕೃಣಾಲ್ ಪಾಂಡೆ ಇದ್ದಾರೆ, ಮತ್ತೊಂದು ಕಡೆ ರೋಮಿಯೋ ಶೊಪಡೆ ಎನ್ನುವಂಥ ಒಬ್ಬ ಹೊಡಿಬಡಿ ಆಟಗಾರ ಇದ್ದಾರೆ. 2 ಫುಲ್ ಟಸ್ 3 ಫುಲ್ ಟಸ್ ಸಿಕ್ಕರೂ ಕೂಡ ಬಾಲನ್ನ ಸ್ಟೇಡಿಯಂನಿಂದ ಹೊರಗೆ ಹಾಕುವಂಥ ಒಬ್ಬ ದೈತ್ಯ ಆಟಗಾರ ಎನ್ನುವಂಥ ಪಟ್ಟವನ್ನು ಕಟ್ಕೊಂಡು ಬಂದಂಥ ರೋಮಿಯೋ ಶೊಪರ್ಡ್ ಅವರು ತಾನು ಎದುರಿಸಿದಂಥ 2 ಬಾಲ್ಗಳನ್ನು, ಪ್ರಥಮ ಬಾಲನ್ನು ಪಾಯಿಂಟಿಂದ ತಳ್ಳಿ 4 ರನ್ ಮಾಡ್ತಾರೆ. 2ನೇ ಬಾಲ್ನು ಕೂಡ ಮತ್ತೆ ಅದೇ ಶಾಟನ್ನು ಹೊಡೆದು ಬೌಂಡ್ರಿ ಹೊಡ್ತಾರೆ. ಆಗ ತಾನು ಎದುರಿಸಿದಂಥ 2 ಬಾಲಲ್ಲಿ 8 ರನ್ ಮಾಡಿ ಎಲ್ಲೋ ಒಂದು ಕಡೆ ಹೋಪ್ಸನ್ನು ತಂದುಕೊಡ್ತಾರೆ ಮತ್ತು ಮ್ಯಾಚ್ ಗೆಲ್ಲಬಹುದು ಎನ್ನುವಂಥ ಹಂತದಲ್ಲಿದ್ದಾಗ ಪದೇ ಪದೇ ಅಂದರೆ ರೋಮಿಯೋ ಶೊಪರ್ಡ್ ಅವರು ಟೋಟಲ್ ಆಗಿ ಎದುರಿಸಿದಂಥ ಬಾಲ್ಗಳ ಸಂಖ್ಯೆ 15, ಅವರು ಮಾಡಿದಂಥ ರನ್ಗಳ ಸಂಖ್ಯೆ 23. ಯಾಕಂದ್ರೆ ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ 15 ಬಾಲ್ನಲ್ಲಿ 3 ಬೌಂಡ್ರಿ ಮತ್ತು 1 ಸಿಕ್ಸರ್ ಅಂದರೆ 18 ರನ್ ಅಲ್ಲೇ ಆಯಿತು. ಅಂದರೆ 4 ಬಾಲ್ನಲ್ಲಿ 18 ರನ್ ಹೊಡಿತಾರೆ. ಇನ್ನುಳಿದಂಥ ಬಾಲ್ಗಳಲ್ಲಿ 6 ಬಾಲ್ಗಳನ್ನು ಡಾಟ್ ಮಾಡ್ತಾರೆ. ಹಾಗಾಗಿ 15 ಬಾಲನ್ನು ಆಡಿ 6 ಬಾಲನ್ನು ಡಾಟ್ ಮಾಡೋದು ಕೂಡ ಅದು ಯಾವಾಗ ಕೊನೆಯ 3 ಓವರ್ನಲ್ಲಿ. ಅಂದರೆ ಇನ್ನೂ ತನಕ ಯಾಕೆ ರೋಮಿಯೋ ಶೊಪರ್ಡ್ ಅವ್ರನ್ನ ಯಾಕೆ RCB ತಂಡ ಆಡಿಸ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಕಾಡ್ತಾ ಇದೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಆ ಬ್ಯಾಟಿಂಗನ್ನು ನೋಡ್ತಾ ಇರುವಾಗ ರೋಮಿಯೋ ಶೊಪರ್ಡ್ ಅವರಿಗೆ ಅಂದರೆ ಲೆಗ್ ಸೈಡ್ನಲ್ಲಿ 2 ಫುಲ್ ಟಸ್ ಸಿಕ್ಕಿತ್ತು. ಅದು ಕೂಡ 6 ಆಗಿ ಕನ್ವರ್ಟ್ ಮಾಡಲಿಕ್ಕಾಗಿಲ್ಲ. ಅದು ಕೂಡ ಬೀಟ್ ಆಗುತ್ತೆ, 1 ರನ್ ಕೂಡ ಆಗಲ್ಲ. ಅಂಥ ಒಂದು 2 ಬಾಲು 6 ಹೋದರೂ ಕೂಡ RCB ತಂಡ ಆರಾಮಾಗಿ ಗೆಲ್ತಾ ಇತ್ತು. ಯಾಕಂದರೆ ಅದು ಬೌಲರ್ ಮಿಸ್ಟೇಕಿಂದ ಫುಲ್ ಟಸ್ ಬಂದಿತ್ತು. ಫುಲ್ ಟಸ್ ಎಲ್ಲರೂ ಕೂಡ 6 ಹೊಡಿತಾರೆ, ಆದರೆ ರೋಮಿಯೋ ಶೊಪರ್ಡ್ರು ಅದನ್ನು ಕೂಡ ಮಿಸ್ ಮಾಡ್ತಾರೆ. ಲಾಂಗ್ ಆಫ್ನಲ್ಲಿ 6 ಹೊಡೆದ ಹಂತಕ್ಕೆ ಹೋದಾಗ ಅಲ್ಲೂ ಕೂಡ ಕೀಪರ್ಗೆ ಬಾಲ್ ಆಗುತ್ತೆ. ಅಂದರೆ ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ. ತಾನು ಎದುರಿಸಿದಂಥ 15 ಬಾಲ್ನಲ್ಲಿ 4 ಬಾಲ್ಗಳು ಬೌಂಡ್ರಿ ಮತ್ತು 6 ಹೋಗುತ್ತೆ. ಉಳಿದಂಥ ಬಾಲ್ನಲ್ಲಿ 6 ಬಾಲ್ಗಳಲ್ಲಿ ಅಂದರೆ 15 ಬಾಲ್ನಲ್ಲಿ 4 ಬಾಲ್ ಹೋದರೆ 11 ಬಾಲ್ ಉಳಿಯುತ್ತೆ. 11 ಬಾಲ್ನಲ್ಲಿ ಬರೋಬ್ಬರಿ 6 ಬಾಲ್ಗಳನ್ನು ಡಾಟ್ ಮಾಡ್ತಾರೆ. ಅದು ಕೂಡ 3 ಓವರ್ನಲ್ಲಿ 47 ರನ್ ಬೇಕಿದ್ದಾಗ 6 ಬಾಲ್ ಡಾಟ್ ಮಾಡೋದಿಲ್ಲ, ಅದು ಒಂದು ಅಪರಾಧವೇ ಸರಿ. ಹೀಗಾಗಿ RCB ಮ್ಯಾನೇಜ್ಮೆಂಟ್ ಯಾಕೆ ಇನ್ನೂ ತನಕ ರೋಮಿಯೋ ಶೊಪರ್ಡ್ ಅವರನ್ನ ಆಡಿಸ್ತಾ ಇದೆ ಅನ್ನುವಂಥ ಒಂದು ಗುಮಾನಿ, ಒಂದು ಬೇಸರ RCB ಅಭಿಮಾನಿಗಳನ್ನ ಕಾಡ್ತಾ ಇದೆ. ಇನ್ನು LSG ತಂಡದ ಒಂದು ಬೌಲಿಂಗ್ ಅನ್ನು ನೋಡ್ತಾ ಇದ್ರೆ ಸಮಿ ಅವರಿಗೆ 1 ವಿಕೆಟ್ ಬೀಳುತ್ತೆ. ಶೆಹಬಾಜ್ ಅಹ್ಮದ್ ಅವರಿಗೆ 2 ವಿಕೆಟ್ ಅನ್ನು ಪಡ್ಕೊಳ್ತಾರೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 33 ರನ್ ನೀಡಿ 3 ಅಮೂಲ್ಯವಾದ ವಿಕೆಟ್ ಅನ್ನ ಗಳಿಸ್ತಾರೆ. ಮತ್ತು RCB ತಂಡ 9 ರನ್ಗಳಿಂದ ರೋಚಕವಾಗಿ ಸೋತು ಇದೀಗ ಅಗ್ರ ಪಟ್ಟವನ್ನು ತಲುಪುವಂಥ ಅವಕಾಶವನ್ನು ಮತ್ತೊಮ್ಮೆ ಮಿಸ್ ಮಾಡಿಕೊಂಡು, ಹೀಗಾಗಿ ತಾನು ಆಡಿರುವಂಥ 10 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 4 ಪಂದ್ಯದಲ್ಲಿ ಸೋತು 12 ಅಂಕಗಳೊಂದಿಗೆ ಇದೀಗ 3ನೇ ಸ್ಥಾನದಲ್ಲಿದ್ದು ಇದೀಗ ಸತತ 2ನೇ ಸೋಲನ್ನ ಕಂಡಿದೆ. ಇನ್ನು ಮುಂದಿನ ಪಂದ್ಯದಲ್ಲಿ RCB ಗೆದ್ರೆ ಆಗ ಅಗ್ರ ಪಟ್ಟವನ್ನು ಹೋಗ್ಬೋದು ಮತ್ತು ಸುಲಭವಾಗಿ ಪ್ಲೇ ಆಫ್ ಹಂತವನ್ನು ತಲುಪುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಇನ್ನೂ ರೋಮಿಯೋ ಶೊಪರ್ಡ್ ಅಂತ ಆಟಗಾರರನ್ನ ಮತ್ತೆ ಆಡಿಸಿದ್ರೆ ಮತ್ತೆ ಸೋಲಾಗಬಹುದು. ಜೊತೆಗೆ RCB ಅಭಿಮಾನಿಗಳಿಗೆ ಮತ್ತೆ ನಿರಾಶೆ ಕೂಡ ಆಗಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.